ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ಈ ಗುರುವಾರ ಸಾಯಿ ಸ್ವಪ್ನ ದರ್ಶನ ಸಿಗಬೇಕು ಅಂದ್ರೆ ಮಲಗುವ ಮುನ್ನ ತಪ್ಪದೆ ಈ ಕೆಲಸವನ್ನು ಮಾಡಿ ಅಂತ ಸಾಯಿಯಪ್ಪ ಒಂದು ಸಂದೇಶವನ್ನು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ತಪ್ಪದೆ ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ಅಂತ ತುಂಬಾ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ನಾವು ಮಾಡೋ ಪೂಜೆಗಳು, ಪರಿಹಾರಗಳು ಏನೇ ಇರಲಿ, ಕಷ್ಟಗಳು ಹೇಳ್ಕೊಂತಾ ಇರ್ತೀವಿ, ಸಮಸ್ಯೆಗಳು ತುಂಬಾನೇ ಅನುಭವಿಸ್ತಾ ಇರ್ತೀವಿ. ಆದ್ರೂ ಕೂಡ ಸಾಯಿಯಪ್ಪ ದರ್ಶನಕ್ಕೆ ಅದೊಂದು ಅನುಭೂತಿ ನಮ್ಗೆ ಸಿಗಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದ್ರೆ ಸಾಯಿಯಪ್ಪ ದರ್ಶನ ಎಲ್ಲರಿಗೂ ಸಿಗಲ್ಲ. ಆದ್ರೆ ನಾವು ಯಾವ ತರ ಪ್ರಯತ್ನ ಮಾಡಿದ್ರೆ ಸಾಯಿಯಪ್ಪ ದರ್ಶನ ಸಿಗುತ್ತೆ ಅನ್ನೋದು ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಯಿಯಪ್ಪ ದರ್ಶನ ಸಿಗುತ್ತೆ. ಒಮ್ಮೆ ನೀವು ರಾತ್ರಿ ಮಲಗುವ ಮುನ್ನ ಈ ಕೆಲಸವನ್ನು ಮಾಡಿ ನೋಡಿ. ಒಂದು ದಿನ ಮಾಡೋದಲ್ಲ ಇದು, ಪ್ರತಿದಿನ ಪ್ರಯತ್ನ ಮಾಡ್ತಾ ಇರಿ. ಖಂಡಿತ ಒಂದು ದಿನದಲ್ಲಿ ನಿಮಗೆ ಸಾಯಿಯಪ್ಪ, ನೀವು ಯಾವ ತರ ಅವ್ರನ್ನ ಬೇಡ್ಕೊಂಡಿರ್ತೀರೋ, ನಿಮ್ಮ ಸಂಕಲ್ಪನೆ ಏನ್ ಅನ್ಕೊಂಡು ನೀವು ಸಾಯಿಯಪ್ಪ ದರ್ಶನ ಸಿಗಬೇಕು ಅನ್ಕೊಂಡಿರ್ತೀರೋ, ಅದು ಖಂಡಿತ ಅದ್ರ ಬಗ್ಗೆನೆ ನಿಮ್ಗೆ ದರ್ಶನ ಕೊಟ್ಟು ನಿಮ್ಗೆ ಒಂದು ಪ್ರತಿಫಲ ಅನ್ನೋದು ಕೊಡ್ತಾರೆ. ಅದು ಯಾವ ತರ ಅನ್ನೋದು ಅನುಭೂತಿ ನಿಮ್ಗೆ ಸಿಕ್ಕಿದ್ರೇನೆ ಅದು ಒಳ್ಳೇದು. ಒಬ್ರು ಹೇಳಿದ್ರೆ ಅದು ಅನುಭೂತಿ ಯಾವ ತರ ಇರುತ್ತೋ ಅಂತ ಗೊತ್ತಾಗಲ್ಲ. ಖಂಡಿತ ಎಲ್ಲರೂ ಪ್ರಯತ್ನ ಮಾಡಿ. ಈ ಗುರುವಾರ ರಾತ್ರಿ ಮಲಗುವ ಮುನ್ನ ತಪ್ಪದೇ ಪ್ರಯತ್ನ ಮಾಡೋ ಅಂಥದ್ದು ಎಲ್ಲಾ ಭಕ್ತರು ಕೂಡ ಪ್ರಯತ್ನಿಸಿ. ಒಳ್ಳೇದಾಗತ್ತೆ. ನಿಮ್ಮ ಜೀವನದಲ್ಲಿ ಯಾವ ತರ ಕಷ್ಟ ಬಂದರೂ ಕೂಡ ಅದಕ್ಕೆ ಸಹಿಸ್ಕೊಂತ ನಾವು ತಾಳ್ಮೆಯಿಂದ ನಮ್ಮ ಕೆಲಸಗಳು ನಾವು ಮಾಡ್ಕೊಂತ ಹೋದ್ರೆ ಸಾಕು. ಒಬ್ಬರ ಬಗ್ಗೆ ಚಿಂತೆ ಮಾಡೋದ್ ಬೇಡ. ಈಗಿನ ಕಾಲ ಹೆಂಗಾಗಿದೆ ಅಂದ್ರೆ, ನಮ್ಮದ್ ನಾವು ನೋಡ್ಕೊಂತ ಮಾಡ್ಕೊಂಡು ಹೋದ್ರೆ ಸಾಕು. ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಇನ್ನೊಬ್ರು ಹೇಳಿರೋ ಮಾತು ನಾವು ಕಿವಿಗೆ ಹಾಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡೋದು ಅದೆಲ್ಲ ಯಾಕಂದ್ರೆ ಅದೆಲ್ಲ ಚಿಂತೆ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯನೇ ನಿಜವಾಗ್ಲೂ ಹಾಳಾಗತ್ತೆ. ಎಲ್ಲರೂ ಕೂಡ ಇದೊಂದು ಮನಸ್ಸಿನಲ್ಲಿ ಇಟ್ಕೊಂಡು ಸಾಯಿಯಪ್ಪ ಹೇಳಿರೋ ಅಂತ ನಿಯಮಗಳನ್ನ 11 ವಚನಗಳು ಎಲ್ಲರಿಗೂ ಗೊತ್ತು. ಅವ್ರು ಏನ್ ಹೇಳಿದಾರೋ ಅದನ್ನ ನೀವು ಅರ್ಥ ಮಾಡ್ಕೊಂಡು ನಿಜವಾದ ಭಕ್ತರಾದ್ರೆ ಖಂಡಿತ ಇದನ್ನ ಮಾಡ್ತಾರೆ. ಯಾಕಂದ್ರೆ ಸಾಯಿಯಪ್ಪ ಬಗ್ಗೆ ಎಲ್ಲರಿಗೂ ಗೊತ್ತು. ಒಮ್ಮೆ ಹೇಳಿದ ತಕ್ಷಣ ಸಾಯಿಯಪ್ಪ ಆ ದರ್ಶನ ಅನ್ನೋದು ಕೊಟ್ಟೇ ಕೊಡ್ತಾರೆ. ಅಂದ್ರೆ ನಿಮ್ಮ ಭಕ್ತಿ ಅನ್ನೋದು ಯಾವ ತರ ತೋರಿಸ್ತೀರಾ ಅವ್ರಿಗೆ ಅನ್ನೋದು ಮುಖ್ಯ. ಮೊದಲು ನೀವೇನ್ ಮಾಡ್ಬೇಕು ಅಂದ್ರೆ, ಬೆಳಿಗ್ಗೆಯಿಂದ ಇವತ್ತು ಸಂಜೆವರೆಗೂ ಎಷ್ಟು ಬಾರಿ ನೀವು ಸಾಯಿಯಪ್ಪನ ನೆನಪು ಮಾಡ್ಕೊಂಡಿರ್ತೀರಾ. ರಾತ್ರಿ ಮಲಗುವ ಮುನ್ನ ಒಮ್ಮೆ ನೀವು ಒಂದು ಪೇಪರ್ ಅಲ್ಲಿ ಇವತ್ತು ನಾನು ಏನೇನ್ ಮಾಡಿದ್ದೀನಿ, ಎಲ್ಲಾದ್ರೂ ತಪ್ಪು ಮಾಡಿದ್ದೀನಾ ಅಥವಾ ಒಳ್ಳೆಯ ಕೆಲಸಗಳೇನಾದ್ರೂ ಮಾಡಿದ್ದೀನಾ, ನಾನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಸ್ವಾರ್ಥವಾಗಿ ಏನಾದ್ರೂ ಕೆಲಸಗಳು ಮಾಡಿದ್ದೀನಾ, ಇದೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಮಾಡಿದ ನಂತರ ಸಾಯಿ ನಾಮ ಅಂದ್ರೆ ಸಾಯಿ ಹೆಸರನ್ನು 108 ಬಾರಿ ಕುತ್ಕೊಂಡು ಬರಿಬೇಕು. ಒಂದು ಪೇಪರ್ ಅಲ್ಲಿ ಬರೆದ್ಬಿಟ್ಟು ಆ ಚೀಟಿನ ನೀವು ಮಡಚ್ಬಿಟ್ಟು ಎಲ್ಲಿ ಮಲ್ಕೊಂತೀರೋ ಆ ದಿಂಬು ಕೆಳಗೆ ಇಟ್ಕೋಬೇಕು. ಅದನ್ನ ನೆನ್ಪಿಟ್ಕೊಳ್ಳಿ. ಕುತ್ಕೊಂಡು ನೀವು ಮಲಗುವ ಮುನ್ನ ನೀವೆಲ್ಲಿ ಮಲ್ಕೊಂತೀರೋ ಅಲ್ಲೇ ಕುತ್ಕೊಂಡು ಸಾಯಿಯಪ್ಪ ಧ್ಯಾನ ಮಾಡಿ. ಸ್ವಲ್ಪ ಹೊತ್ತು, ಒಂದು 5 ನಿಮಿಷದಿಂದ 10 ನಿಮಿಷ ಒಳಗೆ ನೀವು ಧ್ಯಾನ ಮಾಡ್ಕೊಂತ ನಿಮ್ಮ ಕಷ್ಟಗಳು ಸಾಯಿಯಪ್ಪನ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಳ್ಳಿ. ಆಮೇಲೆ ಸಾಯಿಯಪ್ಪ ಧ್ಯಾನ ಮಾಡಿ. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ನೀವು ಈ ಕೆಲಸ ಮಾಡೋವಾಗ ಸಾಯಿಯಪ್ಪ ವಿಭೂತಿ ನಿಮ್ಮ ಮನೆಯಲ್ಲಿ ಇದ್ರೆ ಒಂದು ಗ್ಲಾಸ್ ಅಲ್ಲಿ ಸ್ವಲ್ಪ ವಿಭೂತಿನ ಹಾಕಿ ನೀವು ಕೂತಿರೋ ಜಾಗದಲ್ಲಿ ಆ ಗ್ಲಾಸ್ನ ಇಟ್ಕೊಂಡು ಧ್ಯಾನ ಎಲ್ಲ ಮಾಡಿದ ನಂತರ ನೀವು ಸಾಯಿ ನಾಮ ಹೆಸರನ್ನು ಬರೆದಿದ ನಂತರ 108 ಬಾರಿ ಇದೆಲ್ಲ ಮುಗಿದಿದ ನಂತರ ಮಲ್ಕೊಂತೀರಲ್ವಾ, ಆ ಸಮಯದಲ್ಲಿ ಆ ನೀರ್ನ ಕುಡಿದ್ಬಿಟ್ಟು ಬಾಬಾ ವಿಭೂತಿ ಶ್ಲೋಕ ಒಂದಿದೆ, ಅದು ಒಮ್ಮೆ ನೀವು ಹೇಳ್ಕೊಳ್ಳಿ. ಒಮ್ಮೆ 1 ಟೈಮ್ ನೀವು ಹೇಳ್ಕೊಂಡ್ರೆ ಸಾಕು. ಹೇಳ್ಕೊಂಡಿದ ನಂತರ ಮಲ್ಕೊಳ್ಳಿ ಸಾಕು. ನಿಮ್ಮ ಜೀವನದಲ್ಲಿರೋ ಕಷ್ಟಗಳು ನೀವೇನ್ ಮನಸ್ಸಿನಲ್ಲಿ ಸಾಯಿಯಪ್ಪ ಮುಂದೆ ಬೇಡ್ಕೊಂಡಿರ್ತೀರೋ ಅದೆಲ್ಲ ಆಗ್ಬೇಕು ಅಂತ, ಅದಕ್ಕೆ ಒಂದು ತಕ್ಕ ಪರಿಷ್ಕಾರ ಖಂಡಿತ ಸಾಯಿಯಪ್ಪ ದರ್ಶನ ಮೂಲಕ ನಿಮ್ಮ ಪಕ್ಕದಲ್ಲೇ ಕುತ್ಕೊಂಡು ಹೇಳ್ದಂಗೆ ನಿಮ್ಗೆ ದರ್ಶನ ಕೊಡ್ತಾರೆ.
ಆ ಅನುಭೂತಿ ಯಾರಿಗೆ ಸಿಗುತ್ತೋ ತಪ್ಪದೆ ಎಲ್ಲರೂ ಕೂಡ ಈ ವಿಡಿಯೋ ಕೆಳಗೆ ನೀವು ಕಮೆಂಟ್ ಮಾಡಲೇಬೇಕು. ನನಗೆ ಸಾಯಿಯಪ್ಪ ದರ್ಶನ ಆಗಿದೆ ಮ್ಯಾಮ್ ಅಂತ ಹೇಳಿ ಸಾಕು, ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಮನಸ್ಫೂರ್ತಿಯಾಗಿ ನೀವು ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಸಾಯಿಯಪ್ಪ ಖಂಡಿತ ನಿಮಗೆ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಗಿರುವಂತ ಕಷ್ಟಗೆ ಏನು ಪರಿಷ್ಕಾರ ಕೊಡಬೇಕು ಅಂತ ಅದ್ರ ಮೂಲಕನೇ ನಿಮ್ಗೆ ಕೊಟ್ಟು ಹೋಗ್ತಾರೆ. ತಪ್ಪದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಇದು ಎಲ್ಲರಿಗೂ ಹಂಚಿ. ಈ ಗುರುವಾರ ದಿನ ನನಗೆ ಸ್ವೀಟ್ ಆಗಿ ಸಾಯಿಯಪ್ಪ ಪ್ರಸಾದ ಸಿಕ್ಕಿದೆ ಅಂತ ಸ್ವೀಕರಿಸಿ ಎಲ್ಲರಿಗೂ ಹಂಚಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನಲ್ಲಿ ಇರುವಂತ ವಿಡಿಯೋಗಳು ಸ್ವಲ್ಪ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.